ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ, ಇದನ್ನ ನೋಡಿನೇ ಹೇಳೋದು. ಗಿಲ್ಲಿ ಪಾಲ್ಗೆ ಯಾರು ಅಮೃತ ಆಗಿದ್ರೋ ಅವರೇ ವಿಷ ಆಗ್ತಿದ್ದಾರೆ ಈಗ. ಈಗೆಲ್ಲ ಏನು ಮಾಡ್ತಾರೆ, ಹೆಸರು ಬಂದಿದ ತಕ್ಷಣ ಅವ್ರ ತನ ಅವ್ರಿಗಿರಲ್ಲ. ಹೆಸರು ಬಂದಮೇಲೆ ಒಂಥರ ಆಗ್ತಾರೆ, ಹೆಸರು ಬರೋದಕ್ಕೆ ಮುಂಚೆನೇ ಒಂಥರ ಇರ್ತಾರೆ. ಆದರೆ ಗಿಲ್ಲಿ ಯಾವತ್ತೂ ಆ ರೀತಿ ಆಗಲಿಲ್ಲ. ಅವ್ನು ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಇದ್ದ, ಬಿಗ್ ಬಾಸ್ ಮನೆಯೊಳಗಡೆ ಯಾವ ರೀತಿ ಇದ್ದ, ಈಗ ಆಚೆ ಹೋದ್ಮೇಲೆ ಯಾವ ರೀತಿ ಇದ್ದಾನೆ, ಎಲ್ಲ ಕಡೆನೂ ಒಂದೇ ಥರನೇ ಇದ್ದಾನೆ. ಅವ್ನು ಚೇಂಜ್ ಆಗಿಲ್ಲ. ಅವ್ರ ಅಭಿಮಾನಿಗಳನ್ನೇ ಅಣ್ಣ ಅಂತ ಮಾತಾಡಿಸ್ತಾನೆ. ಅವನೊಂದು ಸೆಲೆಬ್ರಿಟಿ ಅಂತ ದುರಹಂಕಾರದಿಂದ ಬೇರೆಯವ್ರನ್ನ ದೂರ ತಳ್ಳೋದು, ಒಂಥರ ಮಾತಾಡೋ ರೀತಿ ಯಾವತ್ತೂ ಮಾಡಲಿಲ್ಲ. ಅವ್ನು ಮಾಮೂಲಿ ಮನುಷ್ಯ ಥರನೇ ಮಾಮೂಲಿ ಯಾವಾಗಲೂ ಇರ್ತಾನೆ, ಅದೇ ರೀತಿ ಅವನೇ. ಗಿಲ್ಲಿ ನೋಡಿದ್ರೆ ದೊಡ್ಡ ಸೆಲೆಬ್ರಿಟಿ ಅಂತಲೇ ಅನಿಸಲ್ಲ, ಆ ರೀತಿ ಇರ್ತಾನೆ ಸಿಂಪಲ್ಲಾಗಿ. ಈಗ ಓಟ್ ಹಾಕಿರೋರ್ನ ಒಬ್ಬೊಬ್ಬರಾಗಿ ಹೋಗಿ ನೋಡೋಕ್ಕಾಗತ್ತಾ? ಅದಕ್ಕಂತ ಒಂದು ರ್ಯಾಲಿ ಮಾಡಿ ಪ್ರತಿಯೊಬ್ಬರನ್ನೂ ಭೇಟಿ ಆದ. ಈಗ ಅವರು ಟ್ಯಾಟೂ ಹಾಕ್ಸ್ಕೊಂಡಿದ್ರಲ್ಲ, ಅವರು ಬಂದುಬಿಟ್ಟು ಇವಾಗ ಗಿಲ್ಲಿ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ, ಗಿಲ್ಲಿ ಫೋನ್ ತೆಗಿತಾ ಇಲ್ಲ, ನನಗೆ ಫೋನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಟ್ಯಾಟೂ ಹಾಕ್ಸ್ಕೊಂಡಿರೋ ವ್ಯಕ್ತಿನ ಗಿಲ್ಲಿನೇ ಮೊದಲು ಫೋನ್ ಮಾಡಿ ನಿಮ್ಮನ್ನು ನೋಡಬೇಕು ಅಂತ ಅವ್ರು ಫೋನ್ ಮಾಡಿದ್ದಾರೆ. ಆಮೇಲೆ ಈ ವ್ಯಕ್ತಿ ನಾನು ದೇವಸ್ಥಾನದಲ್ಲಿದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗಿಲ್ಲಿ ನೋಡ್ತಾ ಇದ್ದೀವಲ್ಲ ಎಷ್ಟು ಬ್ಯುಸಿ ಇದ್ದಾನೆ ಅಂದ್ಬಿಟ್ಟು. ಇವಾಗ ಗಿಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ನಿದ್ದೆ ಇಲ್ಲ, ಅವ್ನಿಗೆ ಹುಷಾರಿಲ್ಲ. ಆದರೂ ಪಾಪ ಇದು ಮಾಡಬಾರ್ದು, ನಿರಾಶೆ ಮಾಡಬಾರ್ದು ಅಂತ ಓಡಾಡ್ತಿದ್ದಾನೆ. ಈ ವ್ಯಕ್ತಿ ಮತ್ತೆ ಫೋನ್ ಮಾಡಿದ್ದಾನೆ. ಅವರಣ್ಣ ಫೋನ್ ತೊಗೊಂಡು ಇಲ್ಲ ಗಿಲ್ಲಿ ಶೂಟಿಂಗಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಪರ್ಸ್ನಲ್ಲು ಅವ್ರಿಗೆ ಎಷ್ಟೋ ಇರುತ್ತೆ. ಹಾಗಂದ್ಬಿಟ್ಟು ಯಾವಾಗಲೂ ಇವ್ರನ್ನೇ ಮೀಟ್ ಮಾಡ್ಕೊಂಡಿರೋ ಅವ್ರ ಪ್ರೈವಸಿ ಅನ್ನೋದು ಸ್ವಲ್ಪನೂ ಇರಲ್ವಾ? ನಮಗೆ ಮನೆಗೆ ಅವಾಗವಾಗ ಯಾರಾದರೂ ಬರ್ತಿದ್ರೆ ಮತ್ತು ಫೋನಲ್ಲೇ ಪದೇ ಪದೇ ಯಾರಾದರೂ ಮಾತಾಡ್ತಿದ್ರೆ ನಮಗೆಷ್ಟು ಕಿರಿಕಿರಿ ಅನಿಸುತ್ತೆ. ಇವಾಗ ಅವ್ರು ಟ್ಯಾಟೂ ಹಾಕ್ಸ್ಕೊಂಡಿರೋ ವ್ಯಕ್ತಿ ಏನು ಹೇಳ್ತಿದ್ದಾರೆ, ದೊಡ್ಡ ದೊಡ್ಡವ್ರನ್ನೆಲ್ಲ ಭೇಟಿ ಮಾಡ್ತಿದ್ದಾರೆ, ನಮ್ಮನ್ನು ಬಂದಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಅವನು ಫಿಲಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ, ಪ್ರತಿಯೊಬ್ಬರು ಪರಿಚಯನೂ ಬೇಕು. ಅವರು ಹೋಗಿ ಅವ್ರನ್ನ ಮೀಟ್ ಮಾಡ್ತಾನೆ. ಅಂದ್ಬಿಟ್ಟು ಅಭಿಮಾನಿಗಳನ್ನ ಅವ್ನು ಮೀಟ್ ಮಾಡಲಿಲ್ವಾ? ದೊಡ್ಡವ್ರು 4-5 ಜನ ಇರ್ತಾರೆ, ಮನೆಗೆ ಹೋಗಿ ಮೀಟ್ ಮಾಡ್ಬೋದು. ಅದೇ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ, ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟೆ ರ್ಯಾಲಿ ಮಾಡಿ ಪ್ರತಿಯೊಬ್ಬರನ್ನೂ ಅವನು ಓಡಾಡಿ ಭೇಟಿ ಮಾಡಿದ್ದು. ಈಗ ಮೇನ್ ಅಭಿಮಾನಿಗಳನ್ನ ನಮ್ಮಂಥವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ದ ಈ ವ್ಯಕ್ತಿ. ಇವಾಗ ಅಭಿಮಾನಿ ಅಂದರೆ ಪ್ರತಿಯೊಬ್ಬರು ಅಭಿಮಾನಿಗಳೇ. ಅಭಿಮಾನಿ ಅಂದರೆ ಪ್ರತಿಯೊಬ್ಬರು ಅಭಿಮಾನಿಗಳೇ. ಇವಾಗ ನಿಮ್ಗೆ ಹೆಂಗಿದೆಯೋ ಅದೇ ರೀತಿ ಎಲೆಕ್ಟ್ರಿಷಿಯನ್ ಅವ್ರೂ ಮನೆಗೆ ಹೋಗ್ಬಿಟ್ಟು ನಾವು ಫ್ರೀಯಾಗಿ ರಿಪೇರಿ ಮಾಡಿಕೊಡ್ತೀವಿ, ಓಟ್ ಹಾಕಿ ಅಂತ ಹೇಳಿದ್ದಾರೆ. ಮಿಲ್ಟ್ರಿಯಿಂದ ಅಂಥ ಇವರೇ ಆ ರೀತಿ ದೊಡ್ಡವರೇ ಮಿಲ್ಟ್ರಿಯಿಂದ ವೋಟ್ ಮಾಡಿದ್ದಾರೆ. ಪೊಲೀಸ್ ಆಫೀಸರ್ಸು ಅವರು ಪ್ರತಿಯೊಬ್ಬರ ಕೈಯಲ್ಲೂ ಓಟ್ ಹಾಕ್ಸಿದ್ದಾರೆ. ಅವರೆಲ್ಲ ಅದೇ ರೀತಿ ಹೇಳ್ತಿದ್ದಾರಾ? ಮಿಲ್ಟ್ರಿಯವ್ರು ಏನಾದರೂ ನಾವು ಮಿಲ್ಟ್ರಿಯಿಂದ ಹಾಕಿದ್ದೀವಿ, ನಮ್ಮನ್ನು ಬಂದು ಇಲ್ಲಿ ಮೀಟ್ ಮಾಡಬೇಕು ಅಂತ ಅವರೇನಾದರೂ ಡಿಮ್ಯಾಂಡ್ ಮಾಡ್ತಿದ್ದಾರಾ? ಇವಾಗ ನಾವು ಒಂದು ಓಟ್ ಹಾಕ್ತೀವಿ ರಾಜಕೀಯದವ್ರಿಗೆ, ಒಂದು ಕೆಲಸ ಆಗಿಲ್ಲ ಅಂದರೆ ಹೋಗಿ ಅವ್ರ ಹತ್ರ ನಾವು ಡಿಮ್ಯಾಂಡ್ ಮಾಡಬೇಕು, ನಾವು ಓಟ್ ಹಾಕಿದ್ದೀವಿ ನಮಗೆ ಕೆಲಸ ಮಾಡಿಕೊಡಿ ಅಂದ್ಬಿಟ್ಟು. ಅದಾಗಲ್ಲ. ಅಂದರೆ ಅವನು ಇವಾಗ ಅಷ್ಟು ದೊಡ್ಡ ಸೆಲೆಬ್ರಿಟಿ ಆದ್ರೇನು ಅವನು ಪ್ರತಿಯೊಬ್ಬರನ್ನ ಅಣ್ಣ ಅಕ್ಕ ಅಂತಾನಲ್ಲ, ಅದಕ್ಕೆ ಅವನ್ನ ಎಲ್ಲ ಸದೃವಾಗಿ ತಿಳ್ಕೊಂಬಿಟ್ಟಿದ್ದಾರೆ. ಸ್ವಲ್ಪ ಬಿಲ್ಡಪ್ ಬಂದಿದ್ರೆ ಯಾರು ಈ ರೀತಿ ಬಂದು ಮಾತಾಡ್ತಾ ಇರಲಿಲ್ಲ. ಈಗ ಕನ್ನಡ ಹೀರೋಸ್ದು ಹೋಗಿ ಫಿಲಮ್ ನೋಡ್ತೀವಿ, ದುಡ್ಡು ಕೊಟ್ಟು ಹೋಗಿ ನೋಡ್ತೀವಿ, ಅಭಿಮಾನದಿಂದ ಕಟ್ಔಟ್ ಹಾಕ್ತಾರೆ. ಇವಾಗ ಕಟ್ಔಟ್ ಹಾಕಿದ್ದೀವಿ ನಾವು, ಬಂದು ನಮ್ಮನ್ನು ಮೀಟ್ ಮಾಡಿ ಅಂತೇಳ್ಬಿಟ್ಟು ಏನಾರು ಅವ್ರು ಜಗಳ ಆಡ್ತಾರೆ ಕಟ್ಔಟ್ ಹಾಕ್ದವರು. ಮತ್ತು ಮನೆ ಹತ್ರ ಹೋದರೆ ಒಂದೊಂದು ಟೈಮ್ ಅವ್ರು ಇರಲ್ಲ, ಅವ್ರ ಶೂಟಿಂಗಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ. ಸೆಕ್ಯೂರಿಟಿ ಇಲ್ಲ ಅಂತ ವಾಪಸ್ ಕಳಿಸ್ತಾನೆ. ಅವಾಗ ಏನು ಮಾಡ್ತೀರಾ ನೀವು? ಆಗ ಇದೇ ರೀತಿ